ಮೊಟ್ಟೆ ಮಸಾಲ ರೆಡಿ. ಥ್ಯಾಂಕ್ ಯು. ಹಾಯ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ಮೊಟ್ಟೆ ತಂದಿದ್ದೇವೆ ಮನೆಗೆ, ಆಯ್ತಾ. ಮೊಟ್ಟೆ ತಂದು ಪಾಯ್ಸನ್ ಅಂತ ಒಂದು ಗೇಮ್ ಬರುತ್ತೆ, ಅದು ಗೇಮ್ ಇದು ಒಂದು ಸ್ವಲ್ಪ ರೀಲ್ಸ್ ಹಾಕುವ ಅಂತ. ಆಗ ನಾನು ಮತ್ತೆ ನನ್ನ ಹೆಂಡತಿ ಮಾತಾಡುವಾಗ ಉಂಟಲ್ಲ, ಒಂದು ಎಗ್ ಕರಿ ಮಾಡುವ, ಎಗ್ಗಿದ್ದು ಒಂದು ರೆಸಿಪಿ ಮಾಡಿ ಹಾಕುವ ಅಂತ ನಾವು ಡಿಸೈಡ್ ಮಾಡಿದ್ದು. ಸೊ ಅದು ರೆಸಿಪಿ ಹೇಗಾಗುತ್ತೆ ಅಂತ ನೀವು ಹೇಳಿ ಆಯ್ತಾ ಕಮೆಂಟ್ ಅಲ್ಲಿ. ಮತ್ತೆ ಕಾಣುತ್ತೆ ಇವತ್ತು ಮಧ್ಯಾಹ್ನ ಇಲ್ಲಿ ತುಂಬಾ ಗಾಡಿ ಎಲ್ಲ ಇದೆ ಕೆಳಗಡೆ. ಸೊ ಮಾರ್ಕೆಟ್ ಬಂದಿರಬೇಕು, ಇದು ಫ್ರೈಡ್ ಅಲ್ಲ. ಸೊ ಹೊಸ ಮೈಕ್ ಸಹ ನಮ್ದು ಈಗ ಬಂದಿದೆ ನಮ್ಗೆ ವ್ಲಾಗಿಗೆ. ಒಳ್ಳೆ ಹೇಗಿದೆ ಅದರದ್ದು ವಾಯ್ಸ್ ಕ್ಲಾರಿಟಿ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ ಆಯ್ತಾ. ನೋಡಿ ಗೈಸ್, ಮೊಟ್ಟೆ ಈಗ ನಾವು ಬಾಯ್ಲ್ ಮಾಡ್ಲಿಕ್ಕೆ ಹಾಕ್ತೇವೆ. ಇದರಲ್ಲಿ ನೋಡಿ ಬರೆದಿದೆ, ಎಕ್ಸ್ಪೈರಿ ಡೇಟ್ ಎಲ್ಲ ಬರೆದಿರ್ತದೆ. ಹೀಗೆ ನಾನು ಇಂಡಿಯಾದಲ್ಲಿ ಹೇಗಿರುತ್ತೆ ಅಂತ ಹೇಳಿ, ನಾನು ಇಂಡಿಯಾದಲ್ಲಿ ಮೊಟ್ಟೆ ಕರಿದುವಾಗ ನಾವು ಲೋಕಲ್ ಅಲ್ಲಿ ಹೀಗೆ ನೋಡ್ಲಿಲ್ಲ, ಬಟ್ ಮಾಲ್ ಅಲ್ಲೆಲ್ಲ ಸಿಗುತ್ತಾ ಅಂತ ನೀವು ಕಮೆಂಟ್ ಮಾಡಿ ಆಯ್ತಾ. ನೋಡಿ ಎಕ್ಸ್ಪೈರಿ ಡೇಟ್ ಬರೆದಿದೆ. ಸೊ ಈಗ ಬಾಯ್ಲ್ ಮಾಡ್ಲಿಕ್ಕೆ ನಾವು ಗ್ಯಾಸ್ ಆನ್ ಮಾಡಿ ಬಾಯ್ಲ್ ಮಾಡ್ಲಿಕ್ಕೆ ಹಾಕ್ತೇವೆ. ನಾನು ಬಾಯ್ಲ್ ಮಾಡ್ಲಿಕ್ಕೆ ಹಾಕುದು ಮಾತ್ರ, ಅವಳು ಬಂದು ಮತ್ತೆ ಇದು ಕರಿ ರೆಸಿಪಿ ಎಲ್ಲ ಅವಳು ಹೇಳ್ತಾರೆ. ಸೊ ಗೈಸ್, ಒಂದು 15 ನಿಮಿಷ ಬಾಯ್ಲ್ ಮಾಡಿದ ಮೇಲೆ ಇದು ಮೊಟ್ಟೆ ರೆಡಿ ಆಗಿದೆ ನೋಡಿ. ಒಂದು ಒಡೆದಿದೆ ಇಲ್ಲಿ, ಮೊಟ್ಟೆ ಬೇರೆ ಎಲ್ಲ ಕರೆಕ್ಟ್ ಆಗಿದೆ. ಸೊ ಅದನ್ನು ಕಟ್ ಮಾಡುವ, ಮತ್ತೆ ನಮ್ದು ರೀಲ್ಸ್ ಸಹ ಮಾಡ್ಲಿಕ್ಕೆ ಉಂಟು. ಅದಾದ ತಕ್ಷಣ ನಾವು ರೆಸಿಪಿ ಹೇಗೆ ಮಾಡೋದಂತ ಅವಳು ಹೇಳಿಕೊಡ್ತಾಳೆ ಆಯ್ತಾ. ಪಾಯ್ಸನ್ ಗೇಮ್ ಆಯ್ತು, ಮಾತ್ರ ಸಖತ್ ಸ್ಪೈಸಿ ಇತ್ತು ಇದು ಚಿಲ್ಲಿ. ನಾನು ಅದರಲ್ಲಿ ಇದು ಪಾಯ್ಸನ್ ಆಯ್ತು ನಂಗೆ. ಈಗ ಉಳಿತದ 2 ಎಗ್ ಉಂಟಲ್ಲ, ಅದು ಮತ್ತೆ ಅಲ್ಲಿ ಒಳಗೆ ಸಹ ಬಾಯ್ಲ್ ಮಾಡಿದ್ದೆಲ್ಲ ಎಗ್ ಉಂಟು, ಒಟ್ಟಿಗೆ ಹಾಕಿ ಅದನ್ನು ಎಗ್ ರೆಸಿಪಿ ಅವಳು ಹೇಳಿಕೊಡ್ತಾಳೆ ಆಯ್ತಾ. ಬನ್ನಿ. ಎಂತದ ಸ್ಪೆಷಲ್ ಇವತ್ತು? ಎಗ್ ಮಸಾಲ. ಎಗ್ ಮಸಾಲಾನಾ? ಓಕೆ. ಎಗ್ ಇದು ಗ್ರೈಂಡ್ ಮಾಡಬೇಕು, ಟೊಮೆಟೊ, ಜಿಂಜರ್, ಗಾರ್ಲಿಕ್, ಮೆಣಸು ಮತ್ತೆ ಜೀರಾ ಎಲ್ಲ. ನೆಕ್ಸ್ಟ್ ಇದು ಫ್ರೈ ಮಾಡಲಿಕ್ಕೆ ಫಸ್ಟ್ ನಾವು ಗ್ರೈಂಡ್ ಮಾಡಿ ಬರುವ. ಸೊ ಇವಾಗ ಇದು ಪೇಸ್ಟ್ ಆಯ್ತಾ, ಇದನ್ನ ಫ್ರೈ ಮಾಡುವ. ಫಸ್ಟಿಗೆ ಬಟರ್ ಹಾಕಿ ಎಗ್ ಅನ್ನು ಫ್ರೈ ಮಾಡ್ಬೇಕಾಯ್ತಾ. ಒಳ್ಳೆ ಪಟ ಪಟ ಅಂತ ಸೌಂಡ್ ಬರ್ತದಲ್ಲ. ಈಗ ಫ್ರೈ ಆಯ್ತಲ್ಲ, ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡುವ. ಸೊ ಅದೇ ಪ್ಯಾನಿಗೆ ಸ್ವಲ್ಪ ಬಟರ್ ಹಾಕಿ 2 ಸ್ಪೂನ್ ಜೀರಾ ಹಾಕಿದೆ ಆಯ್ತಾ. ನೆಕ್ಸ್ಟ್ ಈರುಳ್ಳಿ ಹಾಕುದು ಒಂದು ಫುಲ್. ಸೊ ಈಗ ಫ್ರೈ ಆದ ನಂತರ 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಫ್ರೈ ಮಾಡಿ ಆಯ್ತಾ, ಸ್ಮೆಲ್ ಹೋಗುವವರೆಗೂ. ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕುವ ಆಯ್ತಾ. ಅದಾದ ನಂತರ ನಾವು ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕುವ ಫುಲ್. ಇವಾಗ ಇದು ಚೆನ್ನಾಗಿ ಫ್ರೈ ಆಯ್ತಲ್ಲ, ಅದಾದ ನಂತರ ಉಪ್ಪು, ಕೊರಿಯಂಡರ್ ಪೌಡರ್, ಇದು ಪೆಪ್ಪರ್ ಪೌಡರ್, ಗರಂ ಮಸಾಲ, ಟರ್ಮರಿಕ್ ಪೌಡರ್ ಮತ್ತೆ ಚಿಲ್ಲಿ, ರೆಡ್ ಚಿಲ್ಲಿ ಹಾಕುವ. ಒಳ್ಳೆ ಮಿಕ್ಸ್ ಮಾಡಿ ಆಯ್ತಾ. ಸ್ವಲ್ಪ ತಿಕ್ಕಾಗ್ತದೆ ಪೇಸ್ಟ್, ತಿಕ್ಕಾಗುವವರೆಗೆ ಫುಲ್ ಮಿಕ್ಸ್ ಮಾಡಿ ಮಸಾಲ ಎಲ್ಲ. ಒಂದು 2 ಮಿನಿಟ್ಸ್ ಬಿಡಿ ಹಾಗೇನೆ. ಇವಾಗ ತಿಕ್ಕಾಯ್ತಲ್ಲ, ಚೂರು ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಆಯ್ತಾ.
ನೆಕ್ಸ್ಟ್ ಇದಕ್ಕೆ ಎಗ್ ಮಿಕ್ಸ್ ಮಾಡಿ ಆಯ್ತಾ, ಫ್ರೈ ಮಾಡಿಟ್ಟ ಎಗ್. ಇದ್ರ ಮೇಲೆ ಸ್ವಲ್ಪ ನಿಂಬೆದು ಜ್ಯೂಸ್ ಹಾಕಿ ಆಯ್ತಾ, ಸ್ವಲ್ಪ ಸಾಕು. ನೆಕ್ಸ್ಟ್ ಕೊತ್ತಂಬರಿ ಮತ್ತೆ ಸ್ಪ್ರಿಂಗ್ ಆನಿಯನ್ ಮೇಲೆ. ಇಲ್ಲಿಗೆ ನಮ್ಮ ಮೊಟ್ಟೆ ಮಸಾಲ ರೆಡಿ. ಮೊಟ್ಟೆ ಮಸಾಲ ರೆಡಿ. ಮೊಟ್ಟೆ ಮಸಾಲ ರೆಡಿ. ಥ್ಯಾಂಕ್ ಯು. ನಾನು ತಿನ್ನೋದು ಮಾತ್ರ, ಅವ್ರು ಮಾಡೋದು ನಾನು ತಿನ್ನೋದು. ಹೇಗೆ ಆಗಿದ್ದಂತ ನೋಡು. ಸಖತ್ತಾಗಿದೆ, ಸೂಪರ್ ಗೈಸ್. ಇಲ್ಲಿಗೆ ನಾವು ನಮ್ಮ ವ್ಲಾಗ್ ಎಂಡ್ ಮಾಡ್ತೇವೆ. ಸೂಪರ್ ಆಗಿದೆ ಇದು. ಸೊ ನೆಕ್ಸ್ಟ್ ವ್ಲಾಗ್ ಜೊತೆ ಸಿಗುವ. ಸೊ ಬಾಯ್.